ನಾನು ಮತ್ತು BJK ಅಂತ ಹೇಳುವಂಥ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಸೂರಜ್ ನಿಧಿಂಗ್ ಅವರು ಭಾಗವಾಗಿದ್ದರು. ಸೊ ಇಲ್ಲಿ ಅವರು ಅಂತ ಈ ಸ್ಟಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಅಂಗಡಿ ಮತ್ತು ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಅಲ್ಲಿ ತಿದ್ದುಪಡಿ ಮಾಡುವಂತಹ ತೀರ್ಮಾನ ತಗೊಂಡು ಇದು ತೀರ್ಮಾನದ ಪ್ರೊಪೋಸಲ್ ಇಟ್ಟಿದೆ. ಸೊ ಇದರಲ್ಲಿ ಇಶ್ಯೂ ಅಂತ ಹೇಳಿದರೆ, ಇದು ಈ ಒಂದು ದಿನ ಎಷ್ಟು ಗಂಟೆ ಒಂದು ದುಡಿದು ಕೆಲಸ ಮಾಡುವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಲಿಮಿಟ್ ಅಂತ ತೆಗೆದಾಕ್ತಾರೆ. ಮೊದಲು ಇವನ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದ್ದರೂ ಸಹ 10 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ಲಿಕ್ಬಾರ್ದು ಅಂತ ಹೇಳುವಂಥ ಲಾ. ಸೊ ಆ ಲಿಮಿಟನ್ನು ಈಗ ತೆಗೆದಾಕಿದ್ದಾರೆ. ಸೊ ಈಗದ ಲೆಕ್ಕ ಅಂತಂತೇಳಿ 12 ಗಂಟೆಗಿಂತ ಜಾಸ್ತಿ ಇದು ಓವರ್ ಟೈಮ್ ಥರ 125 ಗಂಟೆ ಟೋಟಲ್ ಇದು ಒಂದು 3 ತಿಂಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದರೆ ಪ್ರಾಕ್ಟಿಕಲಿ 14 ಗಂಟೆ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ನೀತಿಯಲ್ಲಿ ಬಂದಿದೆ. ಸೊ ಇದು ಇವನ್ ಇದು ಮಿನಿಸ್ಟರ್ ಅವರ ಇದು ರಿಪೋರ್ಟಲ್ಲಿ ಹೇಳುವಾಗೆ 14 ಗಂಟೆವರೆಗೆ ಕೆಲಸ ಮಾಡಬೇಕಾಗಿ ಬರ್ಬೋದು. ಸೊ ಇದನ್ನು ನಾವು ಯೂನಿಯನ್ ಮುಖಾಂತರ ಶಕ್ತವಾಗಿ ಖಂಡಿಸ್ತೇವೆ. ಸೊ ಈಗಾಗಲೇ IT ಯಲ್ಲಿ ದುಡಿಯೋಕ್ಕೆ ಎಂಪ್ಲಾಯೀಸಿಗೆ ಇರುವ ಇಶ್ಯೂಸ್ ನಾವು ಯೂನಿಯನ್ ಆಗಿರಲಿ ಕಂಪನಿ ಆಗಿರಲಿ ಕರೆಕ್ಟಾಗಿ ಗೊತ್ತಿದೆ. ಇವನ್ ಇದು ಅಂತ ಈ ರಿಪೋರ್ಟನ್ನು ಕೋಟ್ ಮಾಡಬೇಕಾದ್ರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ KCCI ಅವರ ರಿಪೋರ್ಟ್ ಇದೆ. ಸೊ ಅದು ಹೇಳುವಂತ ಅಂತ ಹೇಳಿದರೆ 55% ಜನ ಈಗಾಗಲೇ ಇದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಬದುಕ್ತಿದ್ದಾರೆ. ಸಚ್ ಎ ಡಿಪ್ರೆಷನ್ ಒಂದು ಎಕ್ಸಾಂಪಲ್. ಸೊ 55% ಈಗಾಗಲೇ IT ಎಂಪ್ಲಾಯೀಸ್ ಈಗದ ಕರೆಂಟ್ ವರ್ಕ್ ಪ್ರೆಷರಲ್ಲಿ ಇದು ಡಿಪ್ರೆಷನ್ನಿಂದ ಬಳಲ್ತಿದ್ದಾರೆ. ಇದು 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದರೆ ಆಗುವ ಕಾನ್ಸಿಕ್ವೆನ್ಸ್ ಬಗ್ಗೆ WHO ILO ಇದು ಜಾಯಿಂಟಾಗಿ ಇದು ರಿಪೋರ್ಟ್ ಪ್ರೆಸೆಂಟ್ ಮಾಡಿದೆ. ಸೊ ಅದೇನು ಹೇಳುತ್ತೆ ಅಂತ ಹೇಳಿದರೆ, ಈ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ ಇದು 35% ಜಾಸ್ತಿ ಸ್ಟ್ರೋಕಿಂದ ಆಗುವಂಥ ಡೆತ್ತಿನ ರಿಸ್ಕ್ ಇರುತ್ತೆ ಮತ್ತು 17%